ನಮಸ್ಕಾರ ಎಲ್ಲರಿಗೂ. ನಕ್ಕನ್ ಬೀನ್ ಪ್ಲೇಟ್ ಹಾಕೊಂಡ್ ಬಂದು ಸಾಯ್ತಾರಪ್ಪ. ಅದು ಬೇವರ್ಸಿನ ಮಕ್ಕಳು. ಇನ್ನು ವರ್ಷ ಲಡಾಖ್ನಲ್ಲಿ ಇರ್ತೀವಿ. ಎಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ ಛೋಟಾ ಲಡಾಖ್ ಅಂತ ಕರಿಬೋದು, ಮಿನಿ ಲಡಾಖ್ ಅಂತ ಕರಿಬೋದು, ಚಿಕ್ಕ ಲಡಾಖ್ ಅಂತ ಕರಿಬೋದು. ಜಾಗನ ಇಲ್ಲಿ ಹಾಕಿದೀನಿ ನೋಡಿ, ಇದೆ ಆ ಜಾಗಕ್ಕೆ ಹೋಗ್ತಾ ಇರೋದು. ಇವಾಗ ಟೈಮ್ ಎಷ್ಟಾಯಿತು ಅಂತಂತಂದರೆ 5:15 ಆಯಿತು. ಇಲ್ಲ ಒಂದು 5 ನಿಮಿಷ ಫಾಸ್ಟ್ ಇದೆ. ಸೊ 5:15 ಆಗ್ತಾ ಇದೆ. ಎಷ್ಟು ಗಂಟೆ ಓಡುತ್ತಾ ಇದೆ ಅಂದರೆ 4 ಗಂಟೆಗೆ ಎದ್ದೋದ್ವಿ. ಮನೆ ಬಿಡೋ ಅಷ್ಟೇ 5 ಗಂಟೆ ಆಗೋಯ್ತು. ಯಾರ್ಯಾರು ಅಂತಂದರೆ ನಾನು ಮತ್ತು ಜಾಕ್ ಆಫ್ ಕರ್ನಾಡು ಎಲ್ಲರ ಜೊತೆ ಹೋಗ್ತಾಯಿದ್ದೀವಿ. ಸೊ ಇವಾಗ ಬೇಗ ಅಲ್ಲಿಗೆ ಹೋಗಬೇಕು. ನಮ್ಮನ್ನ ಕರೆಕ್ಟಾಗಿ ಹೇಳಿದ್ದು 2 ಗಂಟೆಗೆಲ್ಲ ಓಟ್ಬಿಡೋಣ ಅಂತ ಹೇಳಿದ್ದು. ಬಟ್ ನಾನೇ ಬೇಡ ಅಂತಂದೆ. 2 ಗಂಟೆಗಾದರೆ ಆಮೇಲೆ ಸುಮ್ಮನೆ ನಿದ್ದೆ ಇರೋದಿಲ್ಲ. ಆಮೇಲೆ ಹೋದ ಪ್ಲೇಸ್ ಕೂಡ ಎಂಜಾಯ್ ಮಾಡೋಕ್ಕಾಗೋದಿಲ್ಲ ಅಂತೇಳ್ಬಿಟ್ಟು 4 ಗಂಟೆ ಹಂಗೆ ಓಡೋಣ ಅಂತೇಳ್ಬಿಟ್ಟು ನಮ್ಮ ಮನೆಯೇ ಹೇಳ್ದ ಅಂತೇಳ್ಬಿಟ್ಟು ನಾವು ಇವಾಗ ಓಡ್ತಾ ಇದ್ದೀವಿ. ಬಟ್ ನನಗೆ ಯಾಕೋ ವಿನ್ ಬ್ಲಾಸ್ಟ್ ಹೊಡೀತದೆ ಅಂತ ಫೀಲ್ ಆಗ್ತೈತೆ. ನೋ ಐಡಿಯಾ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿಂದ ಬೆಲ್ಲೈಕನ್ ತಪ್ಪದೆ ಆಕ್ಟಿವೇಟ್ ಮಾಡಿ ಇಟ್ಕೊಳ್ಳಿ. ಇವಾಗ ಹೋಗ್ತಿರೋಂಥ ಪ್ಲೇಸು ಹಂಗಿರುತ್ತೆ. ಒಂದಲ್ಲ 2 ಅಲ್ಲ 3 ಪ್ಲೇಸ್ಗೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಇದು ನೀವು 2 ಪಾರ್ಟಾಗಿ ನೋಡ್ಬೋದು ಅಂತ ನನ್ನ ಅನಿಸಿಕೆ. ವಿಲ್ ಸಿ. ವ್ಯೂ ಅಂತೂ ಮಸ್ತಾಗಿದೆ. ಆ ಗಾಳಿ ಬರ್ತಿರೋದಕ್ಕೂ ಚಿಲ್ಲಾಗಿದೆ. ಬಟ್ ಸ್ವಲ್ಪ ಚಳಿ ಆಗ್ತಿದೆ. ನಾನು ಮೇಲೆ ವೈಸರ್ ಅಥವಾ ಮೇಲೆ ಜಾಕೆಟ್ ಆಗಲಿ ಏನು ಹಾಕ್ಕೊಂಡಿಲ್ಲ. ಅಷ್ಟು ಬೇಗ ನಾವು ಒಂದು ಗಾಡಿ ಗೋಪ್ರೋ ಎಲ್ಲ ತೊಗೊಬಿಟ್ಟು ಅಂದ್ಕೊಳ್ಳಿ. ಅಲ್ಲಿ ನೋಡಿ ಒಬ್ರು ಹೋಗ್ತಾವ್ರ ರೈಡರು. ಅದೇ ಥರ ನಾನು ಪಕ್ಕದಲ್ಲಿ ಇರ್ತೀನಿ. ನಮ್ಮನ್ನು ಈ ಗಾಡೀಲಿ ಸ್ವಯ್ ಅಂತ ಬರ್ತಾ ಇರ್ತಾನೆ. ಗಾಡಿ ಎಕ್ಸ್ಚೇಂಜು ಮಾಡಿಕೊಂಡು ಚೆನ್ನಾಗಿರುತ್ತೆ. ಸೊ ಇವಾಗ ಸ್ಟಾರ್ಟಿಂಗ್ ಆಗೋದ್ರಿಂದ ಈ ಥರ ಆಗುತ್ತೆ ಪ್ರಾಬ್ಲಮ್ಮು. ವಿಲ್ ಸಿ. ಆದಷ್ಟು ಬೇಗ ಕಂಬ್ಯಾಕ್ ಕೊಡ್ತೀವಿ. ಇವಾಗ ನಾವು 6 ಹಲ್ಲಿನಲ್ಲಿದ್ದೀವಿ. 6:15 ಆಗ್ತಾಯಿದೆ. ಒಂದು 5 ನಿಮಿಷ ಮುಂಚೆ ಒಂದು 5 ಜನ 6 ಜನ ರೈಡರ್ಸ್ ಹೋದರು. ಸೊ ಇವಾಗ ಅವ್ರನ್ನ ಬೀಟ್ ಮಾಡೋಣ ನಾನು ಗುರಿನಲ್ಲೇ ಇದ್ದೀನಿ. ಹೋಗೋಣ ಬನ್ನಿ. ಈಗ ಆದಷ್ಟು ಬೇಗ ಇನ್ನೂ ಸ್ಪೀಡಾಗಿ ಹೋದರೆ ಛೋಟಾ ಲಡಾಖ್ ಅಥವಾ ಮಿನಿ ಲಡಾಖ್ಗೆ ಹೋಗ್ಬಿಡ್ಬೋದು. ಲೈಟಾಗಿ ಉರಿತೈತಿ. ಇಲ್ಲಿ ಲೈಟ್ ಉರಿತಿ ನೋಡ್ತಾರ ನೀವು, ಅನ್ಸಿರುತ್ತೆ. ಸೊ ರೋಡ್ ಅಂತೂ ಮಸ್ತಾಗೈತೆ. ನಕ್ಕನ್ ಬೀಮ್ ಲೈಟ್ ಹಾಕೊಂಡ್ಬಂದು ಸಾಯ್ತಾರಪ್ಪ. ಅದು ಬೇವರ್ಸಿನ ಮಕ್ಕಳು. ಬೀಮ್ ಲೈಟ್ ಹಾಕೊಂಬತ್ತವನೇ ಮುಂದೆ ಇರೋ ಗಾಡಿನೇ ಗೊತ್ತಾಗ್ತಿಲ್ಲ. ಲೈಟ್ ಮಾತ್ರ ಕಾಣ್ತೈತೆ. ಮಕ ಮುಚ್ಚ ಬೆಳಕಾಗಿದೆ. ಲೈಟ್ ಆಫ್ ಮಾಡೋಕೆ ಹೇಳೋ ಅವನಿಗೆ. ನಮ್ಮ ಜಾಕಂತೂ ಹೇಳೋದೇ ಬೇಡ ಬಿಡಿ. ಏನು ಸ್ಪೀಡಲ್ಲಿ ಹೋಗ್ತಾವನೋ ಗೊತ್ತಾ. ಅಪ್ಪ ನಮ್ಮ ಮನೆ ಗಾಡಿ ಓಡಿಸ್ತಿದ್ರೆ ನನ್ನ ಕಣ್ಣಿಗೇನೋ ಇಷ್ಟು ದಪ್ಪ ಇಷ್ಟು ದಪ್ಪ ಅಲ್ಲ, ಸ್ವಲ್ಪ ಮೀಡಿಯಮ್ ಸೈಜು. ಇದರಲ್ಲಿ ಎಷ್ಟು ತೋರಿಸಿದ್ರು ಹಂಗೆ ಕಾಣ್ತದೆ. ಒಂದು ಚಿಕ್ಕ ಕಲ್ಲು, ಒಂದು ಕಣ್ಣಿಗೆ ಕಲ್ಲು ಅಥವಾ ಹುಳನೋ ಗೊತ್ತಿಲ್ಲ, ಕಣ್ಣಿಗೆ ಸರಿಯಾಗಿ ಬಿತ್ತು ಏಟು. ನಾನು ವೈಸರ್ ಹಾಕ್ಕೊಂಡಿಲ್ವಾ. ನಮ್ಮನ್ನ ಕಮೆಂಟ್ ಮಾಡ್ತಿದ್ರೆ ಅಥವಾ ವೀಡಿಯೋ ಮಾಡ್ತಿದ್ರೆ ನಾನು ಕರೆಕ್ಟಾಗಿ ರೆಸ್ಪಾಂಡ್ ಮಾಡಬೇಕು ಮೈಕ್ಗೆ. ಸೊ ಅದರಿಂದ ನಾನು ಏನು ಮಾಡ್ತಿದ್ದೆ, ವೈಸರ್ ಹಾಕ್ಕೊಂಡಿದ್ದೆ. ಮತ್ತು ನಮ್ಮನ್ನ ಕರಿತಿದ್ನ ಏನೋ ಹೇಳ್ತಿದ್ದ, ಕೇಳಿಸಿಲ್ಲ ಅಂತೇಳ್ಬಿಟ್ಟು ಮತ್ತೆ ವೈಸರ್ ಓಪನ್ ಮಾಡಿದೆ. ಮತ್ತು ವಿಡಿಯೋ ನೆಕ್ಸ್ಟ್ ಮಾಡಬೇಕಂದ್ರೆ ಸರಿಯಾಗಿ ಕೇಳಿಸ್ಕೋಬೇಕು ಕಮೆಂಟ್ರಿ. ನಮ್ಮನ್ನ ಏನು ಹೇಳಿದ್ರು ಕಮೆಂಟ್ನ ಕೇಳಿಸ್ಕೊಂಡು ರೆಸ್ಪಾಂಡ್ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ವೈಸರ್ ತೆಗ್ಬಿಟ್ಟೆ ಮತ್ತೆ ಬರ್ತಿದ್ದೆ. ಅವಾಗ ಬಿತ್ತು ನೋಡಿ ಏಟು. ಉಪ್ಪ ಇನ್ನೂ ವೆದರ್ ಇನ್ನೂ ಕೂಲಾಗೇ ಐತೆ. ಇನ್ನು ನಾನು ಹೇಳ್ತೀನಿ, ಇನ್ನೂ ತುಂಬ ವಿಷಯ ಇದೆ ಹೇಳೋದಕ್ಕೆ. ಅನ್ನ ಯಾಕೆ ಕೈ ತೋರಿಸ್ತವನೇ. ವಿಲೇಜ್ ವೈಬ್ಸ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಇವತ್ತಿನ 3 ಪ್ಲೇಸ್ಗಳು ಯಾವುವು ಅಂತಂದರೆ ನಿಮಗೆ ಹೋಗ್ತಾ ಹೇಳ್ತೇನೆ. ಅಣ್ಣ ಮುಂದೆ ತೋರಿಸ್ಕೊಂಡು ಹೋಗ್ತಾವನೆ. ಕಮ್ ಲೆಟ್ಸ್ ಗೋ. ಫೋಟೋಶೂಟಾ? ಎಂಜಾಯ್. ಸೊ ಈ ಮೈಕ್ದು ಏನು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ನೋಡಿ, ಇವಾಗ ಏನು ನಾನು ಮಾತಾಡ್ತೀರ ಏನು ಕೇಳಿಸ್ತಾನೆ ಇರ್ತಾರಲ್ಲ. ಇವಾಗ ನೋಡಿ ಕೇಳಿಸುತ್ತೆ. ಏನು ಕೇಳಿಸ್ತಾನೆ ಇಲ್ಲ. ಕಿರ್ಚಾ ಇರ್ತೈತೆ. ಹಲೋ ವಾವ್. ಆಳ ಜಾಸ್ತಿ ಇಲ್ಲ ಅಲ್ಲ. ಆ ಗ್ರೀನರಿ, ಆ ಬೆಟ್ಟ ಎಲ್ಲ ಏನ್ ಗೊತ್ತಾ, ಇಲ್ಲಿ ಅವಾಗ ಮುಂಚೆ ಮಳೆ ಬಂದಿತ್ತು ಗೊತ್ತಾ. ಮಳೆ ಬಂದಿರಬೇಕಾರೆ ಅಲ್ಲಿ ಕಾಣ್ತೈತೆ ನೋಡು, ಫುಲ್ಲು ತುಂಬೋಗ್ಬಿಟ್ಟಿತ್ತಂತೆ. ಆ ಬ್ರಿಡ್ಜಿಗೆ ಮುಕ್ಕಾಲ್ ಭಾಗ ತುಂಬೋಗ್ಬಿಟ್ಟಿತ್ತಂತೆ. ಗಾಡಿ ಎಲ್ಲ ಹೋಯ್ತೈತೆ. ಅದು ಹೋಗುತ್ತೆ. ಇವಾಗ ಆಕ್ಚುಲಿ ನಾವು ಓಕೆ ಗೊತ್ತಾಯ್ತು. KSRTC ಬಸ್ ಎಲ್ಲ ಹೋಗುತ್ತೆ ನೋಡು. ಒಂದೇ ಮಾತ್ರ 2 ಬಸ್ ಹೋಗಲ್ಲ ಒಟ್ಟಿಗೆ. ಅದೇ ಆ ಬ್ರಿಡ್ಜ್. ಓಕೆ ನೋಡಿ, ಇದು ರೀಸೆಂಟ್ ಆಗಿ ಕಟ್ಟಿರೋದು ಇದೆಲ್ಲ. ಇದು ಬಂದಿದ್ದಾನೆ ಇವಾಗ ರೀಸೆಂಟ್ ಆಗಿ ಮಾಡಿರೋದು. ಈ ಬೆಟ್ಟ ನೋಡಿ ಎಷ್ಟು ಮುನ್ನಕ್ಕೆ ಕಾಣ್ತಿದೆ. ಗ್ರೀನರಿ ಜೊತೆಗೆ ಮಸ್ತಾಗಿದೆ. ನಾನಿರೋದು. ನಮಸ್ಕಾರ ಎಲ್ಲರಿಗೂ. ಫೈನಲಿ ಇವಾಗ ಅರೈವ್ ಆಗಿದ್ದೀವಿ. ಪ್ಲೇಸ್ ಹೆಸರು ಬಂದು ದೊಂಡೇನಹಳ್ಳಿ.
ದೊಂದೆಲಿಂಗ್ ಟಿಬೆಟಿನ್ ಸೆಂಟಿಮೆಂಟ್ಸ್ ಸ್ವಾಗತ. ವಾವ್, ಫೀಲ್ ಚೆನ್ನಾಗಿದೆ, ಬಟ್ ಇಲ್ಲಿ ಇರುತ್ತಂತ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲಪ್ಪ. ಸಿಟಿ ಅವ್ರದ್ದೇ ಅನ್ಸುತ್ತೆ ಎಲ್ಲ. ಮುಂದೆ ಇರಬೇಕು ಬೇಕಾ? ಇದು ನಗರ ಸಿಟಿ ಅನ್ಸುತ್ತೆ. ತೆಗಿ. ಇಲ್ಲಿ ಬರ್ತಾವ ನೋಡಿ ಜನ, ಫುಲ್ಲು ಸ್ಟ್ರೈಟು ನೋಡಿ. 1.5 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಹಾಂ, ಗೂಗಲ್ ಮ್ಯಾಪಲ್ಲಿ ಯಾರೋ ಹಾಕೋರು ಸರಿಯಾಗಿ ಹಾಕಿಲ್ಲ ಬೇವರ್ಸಿಗಳು. ಮತ್ತೆ ಇವಾಗ ಈಚೆ ಬಂದು ಹೊರಗಡೆ ಹೋಗ್ತಿದ್ದೀವಿ ಅನಿಸುತ್ತೆ. ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಲ್ಲ ನೋಡಿ. ಇನ್ಫಾರ್ಮೇಶನ್ ಅಲ್ಲ, ಅಲ್ಲಿ ನೋಡಲಿ ಇನ್ಫಾರ್ಮೇಶನ್. ಏನು ಹಿಮಾಲಯ. ಬಾಯ್. ವೆಲ್ಕಮ್ ಟು ಟಿಬೆಟಿನ್ ಕ್ಯಾಂಪ್ ಕೆ ವಿಲೇಜ್. ಇದೇ ದೇವಸ್ಥಾನ ಅನಿಸುತ್ತೆ. ಮುಂದೆ ಹೋಗಿ ನೋಡೋಣ ಬಾ. ಯಾಕೋ ಅವಾಗ ಎಂಟ್ರಿ ಆದ್ವಿ ಗೊತ್ತಾ, ಅದೇ ಅನ್ಸುತ್ತೆ ವಿಲೇಜು. ಇನ್ನೂ ಹೊರಡೆ ಬರಬೇಕಿತ್ತು ನಾವು. ಎಲ್ಲಿಗೆ? ಹಾಂ, ಅದೇ ಸುತ್ತಕ್ಕೆ. ಹೆಂಗಿದ್ರು ಅಲ್ಲಿಗೆ ಎಕ್ಸಿಟ್ ಆಗುತ್ತೆ ನನ್ನ ಪ್ರಕಾರ, ಯಾಕಂದ್ರೆ ಅದೇ ಸುಸ್ತಾಗತ್ತ ಅಂತ ಹಾಕಿದ್ದಾರೆ. ಅದೇ ಕರೆಕ್ಟು. ಬಟ್ ನಾವು ಅಲ್ಲಿ ಖಾಲಿದ್ದು ನೋಡ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ವಿ ಆರ್ ಇನ್ ದ ಹಿಮಾಲಯ. ನಾವು ಹಿಮಾಲಯ ಅಂತ ಯಾಮರ್ಸಿದ್ರೆ ಯಾರಿಗೂ ಗೊತ್ತಾಗಲ್ಲ. ವೆಲ್ಕಮ್ ಟು ಲಡಾ. ಈ ಕಲರ್ ಒಂಥರ ಹೈಲೈಟಾಗಿ ಚೆನ್ನಾಗಿದೆ ಅಲ್ಲ. ಹೌದು. ಟೆಂಪಲ್ ಎಲ್ಲಿದೆ? ಇದೊಂದು ದೊಡ್ಡ ವಿಲೇಜ್ ಅನ್ಸುತ್ತೆ. ಚೆನ್ನಾಗಿದೆ. ನಿಮ್ಗೆ ತೋರಿಸ್ತಾ ಇದೀನಲ್ಲ. ನೋಡ ಉಮೇಶ. ವಾವ್ ವಾವ್ ವಾವ್, ಅದ್ಭುತ. ವೆಲ್ಕಮ್ ಟು ಲೇ ಲಡಾಖ್. ಇವಾಗ ನಾವು ಎಲ್ಲಿದ್ದೀವಿ ಅಂತಂತಂದರೆ ನೋಡಿ, ಲಡಾಖಲ್ಲಿದ್ದೀವಿ. ಸೊ ಈ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿಂದ ವ್ಯೂ ತೋರಿಸ್ತೀನಿ ನೋಡಿ ಹೆಂಗಿದೆ. ಬಾ 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 ನೋಡಿ. ಸೊ ಇವಾಗ ಜಸ್ಟ್ ಬಂದ್ವಿ. ಇಲ್ಲಿ ಇದೇ ಟೆಂಪಲ್ ಏನೋ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡ್ತಾ ಇದ್ದೀವಿ. ಇವಾಗ ಹೊರಡೆ ಹೋಗಿ ನಾವು ಚೆಕ್ ಮಾಡಬೇಕು ಯಾವುದು ಟೆಂಪಲ್, ಯಾವುದು ಏನು ಗೊತ್ತಾಗ್ತಿಲ್ಲ. ನಮ್ಮನ್ನ ಅಂತೂ ಫುಲ್ಲು ಎಕ್ಸೈಟ್ ಆಗಿಬಿಟ್ಟಿದ್ದಾನೆ. ಫುಲ್ಲು ಎಕ್ಸೈಟ್ ಅಂದರೆ ಎಕ್ಸೈಟು. ಈ ವ್ಯೂ ಅಂತೂ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಇನ್ನೂ ಚೆನ್ನಾಗಿರೋದು. ಆ ಫೀಲ್ ಮಸ್ತ್ ಇರೋದು. ಬಟ್ ಈ ಬಿಸಿಲಿರೋದ್ರಿಂದ ನಮ್ಗೆ ಅಷ್ಟಾಗಿ ಫೀಲ್ ಆಗ್ತಿಲ್ಲ. ಬಟ್ ಇದೆಲ್ಲ ನೋಡ್ತಿದ್ದೆ ಸಖತ್ ಖುಷಿ ಆಗ್ತಿದೆ. ಹೊರಡೆ ನೋಡಿಕೊಂಡು ಬರ್ತೀನಿ. ಫೈನಲಿ ಪ್ಲೇಸ್ ಹತ್ರ ಇದ್ದೀವಿ ನಾವು. ಸೊ ಪ್ಲೇಸ್ಗೆ ಏನಾಗಿದೆ ಅಂತಂದರೆ ಏನೂ ಆಗಿಲ್ಲ, ಚೆನ್ನಾಗಿದೆ. ಬಟ್ ನಾವು ಬರೋ ಟೈಮ್ಗೆ ಕ್ಲೋಸ್ ಆಗಿಬಿಟ್ಟಿದೆ. ಸೊ ಹೊರಡೆ ಕ್ಲೋಸು. ಇಲ್ಲಿಂದ ನಾವು ನೋಡಿಕೊಂಡು ಹಂಗೆ ಹೋಗ್ಬಿಡ್ಬೇಕಂತ. ಬಟ್ ಇದಕ್ಕೆ ಟೈಮಿಂಗ್ಸ್ ಏನೋ ಇದೆಯಾ ನನಗಂತೂ ಗೊತ್ತಿಲ್ಲ. ಬಟ್ ಫೀಲ್ ಅಂತೂ ಸೇಮ್ ಲಡಾಖ್ ಫೀಲ್. ಹೋಗಿಲ್ಲ ಲಡಾಖ್ಗೆ, ಬಟ್ ನಾವು ವೀಡಿಯೋಸ್ ನೋಡಿದ್ದೀವಲ್ಲ ಅದರಿಂದ ಹೇಳ್ತಿದ್ದೀವಿ. ಈ ಬಾಗ್ಲಾಗಲಿ, ಈ ಡಿಸೈನ್ ಆಗಲಿ, ಬರ್ದಿರೋದಾಗಲಿ, ಅಪ್ಪ 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 ಏನು ನೋಡಿದ್ರೆ ಕಳೆದೈತೆ. ವಾರೇ ವಾ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ರೇಂಜಿಗೆ ಇರುತ್ತಂತ. ಒಳ್ಳೆ ಸೂಪರಾಗಿದೆ. ತೆಗೆದಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಜ ಅಂತೂ ಸಕ್ಕತ್ತಾಗೈತೆ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ರೇಂಜಿಗೆ ಇರುತ್ತಂತ. ಮಸ್ತಿದೆ. ಅಲ್ಲಿ ಕೆಲವರು ಇದ್ದಾರೆ, ಮತ್ತು ಇಲ್ಲಿ ಒಂದು 3-4 ಜನ ಇದ್ದಾರೆ. ಅಷ್ಟು ಬಿಟ್ಟರೆ ಫುಲ್ ಖಾಲಿ. ಬಟ್ ಓಡೆ ಅಂತೂ ಮಸ್ತಾಗೈತೆ. ಡಿಸೈನ್ ನೋಡಿ ಇನ್ನೂ ಚೆನ್ನಾಗಿದೆ. ಬಾ ಬಾ ಬಾ, ಕಳೆದೋಗಿ ಬರ್ತೀರ. ಮೈನ್ ಇಲ್ಲಿ ತುಂಬ ಪೀಸಾಗಿದೆ, ಸೈಲೆಂಟಾಗಿ. ಅದು ತುಂಬ ಚೆನ್ನಾಗಿದೆ. ಬಟ್ ನಾವಿವಾಗ ಎಲ್ಲಿದ್ದೀವಿ ಅಂತಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಇದಂತೂ ನನಗೆ ತುಂಬ ಇಷ್ಟ ಆಗ್ಬಿಟ್ಟೈತೆ ನೋಡಿ. ಇದು ಸುತ್ಕೊಂಡು ಆಗಲ್ಲ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ.
ಎಷ್ಟೋ ಮೋಟೋ ವ್ಲಾಗರ್ಸ್ ಎಲ್ಲ ಲಡಾಖ್ ಹೋಗಿ ಈ ತರ ಮಾಡ್ತಿರೋದು ನೋಡ್ತಾ ಇದೀವಿ. ಇವಾಗ ಫಸ್ಟ್ ನಾವು ಮಾಡ್ತಿರೋದ್ರಿಂದ ಫುಲ್ ಎಕ್ಸೈಟ್ಮೆಂಟ್ ಆಗಿದೆ ನನಗಂತೂ. ಇದು ನೋಡ್ತಿದ್ರೆ ನನಗೆ ಇವಾಗ ಲಡಾಖ್ ಹೋಗ್ಬಿಡ್ಬೇಕು ಅನಿಸ್ತೈತೆ, ಅಷ್ಟು ಮೋಸ್ಟ್ ಫೀಲು. ಬಟ್ ಈ ಬಿಸಿಲಿರೋದ್ರಿಂದ ನನಗೆ ಸ್ವಲ್ಪ ಇದೆ. ಬಟ್ ಅರ್ಲಿ ಮಾರ್ನಿಂಗ್ ಬಂದಿದ್ರೆ ಮಾತ್ರ ನೆಕ್ಸ್ಟ್ ಬೇರೆ ಲೆವೆಲ್ ಇರೋದು. ನಾವು ಪಕ್ಕ ಇನ್ನೊಂದು ದಿನ ಬರ್ತೀವಿ, ಅದು ಬೆಳಿಗ್ಗೆ ಬೇಗ ಬರ್ತೀವಿ. ಸೊ ಇನ್ನೂ ತುಂಬ ಜಾಸ್ತಿ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಇದು ಅಷ್ಟೇ. ಮತ್ತು ಸ್ಟಾರ್ಟಿಂಗಲ್ಲಿ ವೆಲ್ಕಮ್ ಮಾಡಬೇಕಾದ್ರೆ ಅಲ್ಲಿಗೂ ಹೋಗಬೇಕು. ಇವಾಗ ತುಂಬ ವೀಡಿಯೋ ಲೆಂತ್ ಆಗಿಬಿಡುತ್ತೆ. ಬನ್ನಿ ಇವಾಗ ಹೋಗೋಣ. ಇವಾಗ ಈ ಕಡೆ ನೋಡಿಕೊಂಡು ಆ ಕಡೆ ಹೋಗ್ತಾ ಇದ್ದೀವಿ. ಆ ಕಡೆ ಏನೇನಿದೆ ಗೊತ್ತಿಲ್ಲ, ನೋಡಬೇಕು. ಇನ್ನೂ ಮಾತಾಡ್ತಾವ್ರೆ, ಏನರ್ಥ ಆಗ್ತಿಲ್ಲ. ನೀವಿದೀಗ ನೋಡ್ತಿರೋದು ದೇವಸ್ಥಾನದ ಒಳಗೆ. ದೇವಸ್ಥಾನ ಒಳಗೆ ಎಂಟ್ರಿ ಆಗಿದ ತಕ್ಷಣ 3 ಶಿಲೆಗಳು ಕಾಣುತ್ತೆ. ಅದರಲ್ಲಿ 2 ಶಿಲೆಗಳು ಯಾರ್ದಂತ ಹೇಳಕ್ಕಾಗಲ್ಲ. ಬಟ್ ಮಧ್ಯದಲ್ಲಿರೋದು ಬುದ್ಧಂದು ಅಂತ ಮಾತ್ರ ಹೇಳ್ಬೋದು. ಅಲ್ಲಿ ನೋಡುವಂಥದ್ದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲಂಕಾರವಾಗಿ ಮಾಡಿರ್ತಾರೆ. ಅಲ್ಲಿ ಅವರ ಪೂರ್ವಜರ ಫೋಟೋ ಕೂಡ ನೇತಾಕಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಅಲ್ಲಿರುವಂತ ಕೆತ್ತನೆ ಒಂದು ಪ್ರತಿಯೊಂದು ಅವರ ಇತಿಹಾಸವನ್ನು ತೋರಿಸುತ್ತೆ. ಅದ್ರ ಅಲಂಕಾರ ಮಾಡಿರುವಂತದ್ದು ಇನ್ನೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಅಲ್ಲಿ ನೇತಾಕಿಟ್ಟಿರ್ತಾರೆ, ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅದೇನು ಅಂತಂತಂದ್ರೆ ಒಂದು ರೀತಿಯಲ್ಲಿ ಕ್ಲಾತ್ ಆಗಿರುತ್ತೆ, ಕಲರ್ಫುಲ್ ಕ್ಲಾತ್ ಆಗಿರುತ್ತೆ. ಮತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಟಾಯ್ಸ್ ಎಲ್ಲ ಇಟ್ಟಿದ್ರು. ಮತ್ತೆ ಅಲ್ಲಿರುವಂತ ಹಾಸಿಗೆ ಒಂದು ಚಾಚಿಟ್ಟಿರ್ತಾರೆ. ಆ ಹಾಸಿಗೆ ಮೇಲೆ ನಾವು ತುಂಬಾ ಹೊತ್ತು ಕುತ್ಕೊಂಡು ಜ್ಞಾನ ಮಾಡ್ಬೋದು. ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಇರುತ್ತೆ. ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ನೈಸ್ ಇರುತ್ತೆ. ಅಲ್ಲಿ ನಿಶಬ್ದ ಹೇಗಿತ್ತು ಅಂದ್ರೆ, ಒಂದು ಕಾಯಿನ ಕೆಳಗಡೆ ಹಾಕಿದ್ರೆ ಆ ಶಬ್ದ ಜೋರಾಗಿ ಕೇಳೋ ತರ ಇತ್ತು. ಅಷ್ಟು ನಿಶಬ್ದ ಅಂದ್ರೆ ನಿಶಬ್ದ. ಅಲ್ಲಿರುವಂತಹ ಪಾಸಿಟಿವ್ ಎನರ್ಜಿ ತುಂಬಾ ಅಂದ್ರೆ ತುಂಬಾ ಮೈಂಡ್ಗೆ ಫ್ರೆಶ್ ಕೊಡುತ್ತೆ. ಫ್ರೆಶ್ನೆಸ್ ತುಂಬಾ ಜಾಯ್ಫುಲ್ ಆಗಿರುತ್ತೆ. ನಾನು ಎಷ್ಟೋ ಪ್ಲೇಸ್ ಸುತ್ತಿದ್ದೀನಿ, ಆದರೆ ಈ ಥರ ಪ್ಲೇಸ್ ಇದೆ ಫಸ್ಟ್ ಟೈಮ್. ಇದು ನೋಡ್ತಿದ್ರೆ ಇವಾಗಲೇ ಲಡಾಖ್ ಹೋಗಬೇಕು ಅಂತ ಅನಿಸ್ತೈತೆ. ಬಟ್ ನಮ್ಮ ಹತ್ರ ಇಷ್ಟು ಅಮೌಂಟ್ ಇಲ್ಲ. ಬಟ್ ಇವತ್ತಿನ ದಿನ ಬರೆದಿಟ್ಕೊಳ್ಳಿ, ಒಂದಲ್ಲ ಒಂದು ದಿನ ಅಟ್ಲೀಸ್ಟ್ ಒಂದು ವರ್ಷದೊಳಗೆ, ಮುಂದಿನ ವರ್ಷದಲ್ಲಿ ಲಡಾಖ್ನಲ್ಲಿ ಹೋಗೋಣ ಅಂತ. ಮುಂದಿನ ವರ್ಷ ಲಡಾಖ್ನಲ್ಲಿ ಇರ್ತೀವಿ. ಬರೆದಿಟ್ಕೊಳ್ಳಿ ದಿನಾನ. ನೀವಿಲ್ಲಿ ನೋಡ್ತಿರೋದು ಏನೋ ಒಂದು ಕನ್ಸ್ಟ್ರಕ್ಟ್ ಆಗ್ತಿದೆ. ಬಟ್ ಇದು ಸ್ಟ್ರಕ್ಚರ್ ನೋಡ್ತಿದ್ದೆ ನನ್ಗೆ ಯಾಕೋ ಬುದ್ಧ ಅಂತ ಅನಿಸ್ತೈತೆ. ಇದು ರೆಡಿ ಆದ್ಮೇಲೆ ಇನ್ನೊಂದ್ಸಲ ನಾವು ಬರಬೇಕು, ಅವಾಗ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋ ಬಗ್ಗೆ. ಅಂತ ಹೆಂಗಿದೆ ಅಂತಂದರೆ, ನಾನಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಚೋಟಾ ಲಡಾಖ್ ಅಂದಿದ ತಕ್ಷಣ ಒಂದು ಕೆರೆ, ಅದೇದೋ ಒಂದು ಕಡೆ ಹೊಸಕೋಟೆ ಸೈಡ್ ಬರುತ್ತೆ. ಸೊ ಆ ಕೆರೆ ಅಂದ್ಕೊಂಡು ನಾನು ಯಾಕೋ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ನನಗೆ ಯಾಕೋ ಬರೋದಕ್ಕೇ. ನಮ್ಮ ಮನೆ 2 ಗಂಟೆಗೆ ಎದ್ದೊಳಕ್ಕೆ ಕೇಳ್ದೆ. ಆ್ಯಕ್ಚುಲಿ ನಾನು ಆಗಲ್ಲ, 4 ಗಂಟೆಗೆ ಎದ್ದೋಳೋಣ ಅಂತಲೇ ಇದ್ದಿದ್ದು. ಈ ಥರ ಪ್ಲೇಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ನಾನು ನಿಜವಾಗ್ಲೂ 4 ಗಂಟೆ ಅಲ್ಲ, 2 ಗಂಟೆಗಲ್ಲ, ನೈಟು ಜಾಗರಣೆ ಮಾಡ್ತಿದ್ದೆ. ಈ ಫ್ಲಾಗ್ ಒಂಥರ ಕಲರು, ಇದು ನೋಡ್ತಿದ್ರೆ ಒಂಥರ ವೈಬ್ಸ್ ಬರುತ್ತೆ ಗೊತ್ತಾ, ಮೈ ಜುಮ್ಮನ್ನೋ ಥರ ವೈಬ್ಸ್ ಸಖತ್ತಾಗಿರುತ್ತೆ. ಪ್ಲೇಸ್ ಮಾತ್ರ ನೀವು ಯಾರಾದ್ರೂ ಲಡಾಖ್ ಹೋಗಲೇಬೇಕು. ಬಟ್ ಅಮೌಂಟ್ ಇಲ್ಲ ಅಂತಂದರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಬನ್ನಿ. ಬಟ್ ಆದಷ್ಟು ಒಂದು ಅರ್ಲಿ ಮಾರ್ನಿಂಗ್ ಬನ್ನಿ, ಯಾಕಂತಂದರೆ ಸೇಮ್ ನಿಮ್ಗೆ ಲಡಾಖ್ ಫೀಲ್ ಬರುತ್ತೆ. ನೀವು ವಿಸಿಟ್ ಮಾಡಿ. ಇನ್ನೂ ತುಂಬ ಪ್ಲೇಸಸ್ ಇದೆ. ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸ್ ನೋಡಿದ್ವಲ್ಲ, ಅಲ್ಲೂ ಹೋಗಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು. ಬನ್ನಿ ಹೋಗೋಣ. A few minutes later. ರೋಡ್ ನೋಡು, ಆ ಜಾಗ ನೋಡು, ಅಲ್ಲಿ ನೋಡಿ ಕೂತ್ಕೊಳ್ಳೋಕೆ ಬೆಂಚ್ ನೋಡು. ನನಗೆ ಇಷ್ಟ ಆಗಿದೆ ನೋಡು, ನೀಟ್ನೆಸ್ಸು. ಒಂದು ಪ್ಲಾಸ್ಟಿಕ್ ಇಲ್ಲ. ನಾನೀಗ ಒಂದು ಸೈಡ್ ನೋಡ್ಕೊಬಿಡ್ತೀನಿ ಮನೇನ. ಅಮ್ಮ ಬಂದಿದ್ರೆ ಇನ್ನೂ ಖುಷಿ ಬರ್ತಾಯಿತ್ತು. ವಾವ್, ಅಂಕುಳ್ ನೋಡಿ, ನನ್ನೇನು ನೋಡ್ಕೊರು ಅಂಕುಳ್ ನೋಡಿ ಈ ಮನೆನೇ ನೋಡಿ ಮನೆ ಹೆಂಗಿದೆ. ವಾವ್ 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 ವಾವ್. ಒಂದು ಮಂತ್ರವಾದಿಗಳು ಮನೆ ಇರ್ತಾವಲ್ಲ, ಹಾಂ ಇದು ಚೆನ್ನಾಗಿದೆ ಮನೆ. ಆದರೆ ನೆಕ್ಸ್ಟ್ ಟೈಮ್ ಬರೋಬೇಕಾದ್ರೆ ಪಕ್ಕ ಮನೆಗಳು ಹೋಗ್ಬೇಕು. ಪಿ ವಿಲೇಜು, ಈ ವಿಲೇಜು, ಎಸ್ ವಿಲೇಜು, ಆಲ್ಫಾಬೆಟಲ್ಲಿ ಫುಲ್ ವಿಲೇಜ್ ಇಟ್ಟವ್ರೆ. ದಿನದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಹಾಗಾದರೆ ಈ ಥರ ಇತ್ತು. ಸೊ ಸ್ಟಾರ್ಟಿಂಗಲ್ಲಿ ನಾನು ನೋಡಿದ್ನಲ್ಲ, ಅಲ್ಲಿ ನಿಮ್ಗೆ ತೋರಿಸ್ತೀನಿ. ವರ್ತು ವರ್ಮ, ವರ್ತು ಫುಲ್ಲು ವರ್ತು. ಈ ವರ್ಷ ನಾನು ಎಲ್ಲೂ ಹೋಗಿ ಕರ್ನಾಟಕದಲ್ಲಿ ಇದ್ಕೊಂಡು ಹಿಂಗಂದ್ರೆ ಕೊಳ್ಳೇಗಾಲದಲ್ಲಿರೋ ಇನ್ನೇನು ಅನ್ಕೋಬೇಕು ಹೇಳಿ. ಕೊಳ್ಳೇಗಾಲದಲ್ಲಿ ಇರೋರೆ, ಅಯ್ಯೋ ನಮ್ಮ ಫ್ರೆಂಡ್ಸ್ಗಳೇ ನೋಡ್ರಪ್ಪ, ಹೇಳಿಲ್ಲವಲ್ಲ. ಮನೆನೇ ಇದೆಲ್ಲ ಮನೆನೇ. ಬಟ್ ಇಲ್ಲೆಲ್ಲ ಈ ಥರ ಅವರು ದೇವ್ರಿಗೆ ಕಟ್ಕೊಂಡಿರ್ತಾರೆ. ಬಟ್ ಆದ್ರೂ ನಮ್ಮನ್ನ ಅಲೋ ಮಾಡ್ತಾರಲ್ಲ ನೋಡೋದಕ್ಕೆ, ಅದು ಖುಷಿ ವಿಷಯ. ದೇವ್ರೇ, ಯಾಕಂದರೆ ಇಲ್ಲಿ ಹೋಟ್ಲ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಊಟಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತಿದೆ. ಫುಲ್ ಟಯರ್ಡ್ ಆಗಿಬಿಟ್ಟೈತೆ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ ಚೆನ್ನಾಗಿದ್ದೀನಿ. ಹುಡುಗಿ ಕೆಳಗೆ ಬಿದ್ದರಲ್ಲ, ಅವ್ರಿಗೆ ಏನು ಆಗಿಲ್ಲ. ಸೊ ಸೇಫ್ ಆಗೇ ಇದ್ದಾರೆ. ನೀವೇನು ತಲೆ ಕೆಡ್ಸ್ಕೊಬಿಡಿ. ಹೋಗುವಂತ ದಾರಿ ಮಾತ್ರ ತುಂಬಾ ಗ್ರೀನರಿ ಆಗಿ, ನೀವು ಅವಾಗೆ ನೋಡಿದ್ದೀರಾ, ಹಿಮಾಲಯನ್ಸ್ ಫೀಲ್ ಕೊಡೋ ತರ ರೋಡ್ ಇರುತ್ತೆ. ಮಸ್ತಾಗಿರುತ್ತೆ. ಬಟ್ ನೀವು ಇಲ್ಲಿ ಯಾಕಪ್ಪ ಓದಿ ಅಂತ ರಿಗ್ರೆಟ್ ಅಂತೂ ಆಗೋದಿಲ್ಲ. ನಮ್ಮ ಬರೆದು ಅಷ್ಟು ನೀಟಾಗಿ, ಅಷ್ಟು ಅಚ್ಚುಕಟ್ಟಾಗಿ, ಅಷ್ಟು ಚೆನ್ನಾಗಿರುತ್ತೆ ಈ ಪ್ಲೇಸ್. ಒಂದೊಂದು ಅದಕ್ಕೆ ಮುಂಚೆ ನಿಮಗೆಲ್ಲ ಒಂದು ವಿಷಯ ಹೇಳ್ತೀನಿ ಬನ್ನಿ. ಈಗ ಎಲ್ಲಿ ಹಾಕಿದಾರಲ್ಲ ಇದು ದೊಂಡೆಲಿಂಗ್, ದೊಂಡೆಲಿಂಗ್
ದೊಂಡೆಲಿಂಗ್ ಅಂತ ಕನ್ನಡದಲ್ಲಿ ಹಾಕವ್ರೆ, ದೊಂಡೆಲಿಂಗ್ ಅಂತ ಇಂಗ್ಲೀಷಲ್ಲಿ ಹಾಕವ್ರೆ. ಇಂಥ ಪ್ಲೇಸ್ ಪೂರ್ತಿ ಏನಕ್ಕ ಇಲ್ಲಿ ನೋಡ್ತಿದ್ದೀರಲ್ಲ, ಫುಲ್ಲು ಪೂರ್ತಿ ಇದೊಂದು ಪ್ಲೇಸ್ಗಳು. ಎಲ್ಲಿ ಹೊರಗಡೆ ಹೋದ್ರೆ ಈ ಥರ ಯಾವುದ್ಯಾವುದು ಪ್ಲೇಸ್ಗಳು ಎಲ್ಲ ಇದೆ. ಅಲ್ಲಿ ನೋಡಿ ಟಿ ವಿಲೇಜು, ಎಸ್ ವಿಲೇಜು, ಬಿ ವಿಲೇಜು, ಕ್ಯೂ ವಿಲೇಜು, ಎಮ್ ವಿಲೇಜು, ಈ ಥರ ಪ್ಲೇಸಸ್ ಫುಲ್ಲು ಹೊರಡೆ ಇದೆ. ಸೊ ಈ ಪ್ಲೇಸಸ್ನೇ ನಾವು ಎಷ್ಟೊತ್ತು ಎಕ್ಸ್ಪ್ಲೋರ್ ಮಾಡ್ತಿದ್ದಿದ್ದು. ಇದಂತೂ ನಮಗೆ ಒಂದು ರೀತಿಯಲ್ಲಿ ಚೆನ್ನಾಗಿತ್ತು ಪ್ಲೇಸಸ್. ಸೊ ಇದು ನೋಡಿ ಹಿಂಗೆ ಇಳ್ಕೊಂಡು ಅಯ್ಯೋ ಸುತ್ತಕ್ಕಾಗ್ತಿಲ್ಲ, ತುಂಬ ಗಟ್ಟಿ ಇದೆ. ಆ್ಯಂಡ್ ಇವಾಗ ಗಂಟೆ ಬರ್ತಿದೆ ನೋಡಿ. ವಾವ್, ಚೆನ್ನಾಗಿದೆ, ಗಂಟೆ ಹೊಡಿತಿದೆ. ಬನ್ನಿ ಹೋಗ್ಬಿಡೋಣ. ಅಯ್ಯೋ ಸೊ ವಿಡಿಯೋ ನೋಡೋದ್ರಲ್ಲ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮತ್ತೆ ಮರಿಬೇಡಿ. ಈ ವಿಡಿಯೋನಲ್ಲಿ ಯಾವ್ದ್ರ ಬಗ್ಗೆ ನೋಡಿದ್ದೀರಾ ಅಂತಂದ್ರೆ ದೊಡ್ಡ ಅದು ಹೆಸರು ಬಾಯಿಗೆ ಬರ್ತಿಲ್ಲ. ಸೊ ಆ ಪ್ಲೇಸ್ ಹೋಗಿದ್ವಿ, ಮಿನಿ ಲಡಾಖ್ ಅಂತ ಹೇಳ್ಕೊಳ್ಳಿ. ಸುಮ್ಮನೆ ಅದೇ ಹೆಸರು ನನಗೆ ಬಾಯಿರಷ್ಟೇ ಗೊತ್ತಿಲ್ಲ. ಮಿನಿ ಲಡಾಖ್ ಹೋಗಿದ್ವಲ್ಲ, ಈ ಪ್ಲೇಸ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದೀವಿ ಅಂತ ಅನ್ಕೊಳ್ತೀವಿ. ನೀವು ಹೋಗ್ಬೇಕಾದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ಆ ಮ್ಯಾಪ್ ನಲ್ಲಿ ತೋರಿಸುವಂತ ಲೊಕೇಶನ್ಗೆ ಹೋಗ್ಬಿಡಿ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಬುದ್ಧ ಟೆಂಪಲ್ ಇನ್ ಕೊಳ್ಳೇಗಾಲ ಅಂತ ಹಾಕಿ ಬೇಬಿ ಸಿಗುತ್ತೆ. ಇಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಆ ಲಿಂಕ್ ನ ಪ್ರೆಸ್ ಮಾಡಿ ಹೋಗಿ ನೀವು ಇನ್ನೂ ಆರಾಮಾಗಿ ಹೋಗ್ಬಿಟ್ಟು. ಅದನ್ನ మీరు ಯಾರಾದ್ರೂ ಅದೇ ಲೊಕೇಶನ್ ನೋಡ್ಕೊಂಡು ಹೋಗ್ತಿದ್ದೀರಾ ಅಂತಂದ್ರೆ ಹೋಗುವ ದಾರಿನಲ್ಲೇ ಸುಪ್ಪಾಕತ್ತ ಅಂತ ಇರುತ್ತಲ್ಲ, ಅದೇ ವಿಲೇಜ್ ನ ಎಂಟ್ರಿ. ಸೊ ಇದು ಹೇಗಿರುತ್ತೆ ಅಂತಂದ್ರೆ ಇವಾಗ ಬೆಂಗಳೂರಿನಲ್ಲಿ BTM ಆಗ್ಲಿ, 4 ಬ್ಲಾಕ್ ಆಗ್ಲಿ, ಅದೇ ತರನೇ ಅದೊಂದು ದೊಡ್ಡ ಒಂದು ಜಾಗದಲ್ಲಿ ಕೆ ವಿಲೇಜ್, ಎಸ್ ವಿಲೇಜ್, ಟಿ ವಿಲೇಜ್ ಅಂತ ಒಂದೊಂದು ವಿಲೇಜ್ ಗೆ ಅದು ಸೆಗ್ರಿಗೇಟ್ ಮಾಡ್ಬಿಟ್ಟಿದ್ದಾರೆ. ಸೊ ಆ ವಿಲೇಜ್ ನಲ್ಲಿ ಎಂಟ್ರಿ ಆಗ್ತಿದ್ದಂತಂದ್ರೆ ಆ ದೇವಸ್ಥಾನಗಳು ನೀವು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ಬೋದು. ಅಲ್ಲಿ ನನಗೆ ಎಕ್ಸ್ಪೆಕ್ಟೇಷನ್ಸ್ ಇದ್ದಿಲ್ಲ, ಅದು ಹೋಗಿದೆ. ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿಕ್ಕಿಂತ ತುಂಬಾ ಚೆನ್ನಾಗಿದೆ. ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬಿಡಿ. ನಾ ಈ ವಿಡಿಯೋ ನೋಡಿದ್ರಲ್ಲ ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿ, ತುಂಬಾ ಅಂದ್ರೆ ಎಕ್ಸ್ಪೆಕ್ಟ್ ಮಾಡ್ಬಿಡಿ. ನಿಮ್ಮ ವೆದರ್ ಹೆಂಗಿರುತ್ತೋ ಅದ್ರ ಮೇಲೆ ಪ್ಲೇಸಸ್ ಚೇಂಜ್ ಆಗ್ಬಿಡುತ್ತೆ. ವೆದರ್ ಕೂಲ್ ಆಗಿತ್ತು ಅನ್ಕೊಳ್ಳಿ, ನಾನು ಈ ವಿಡಿಯೋಕ್ಕಿಂತ ಇನ್ನೂ ತುಂಬಾ ಚೆನ್ನಾಗಿರ್ತೈತಿ ವಿಡಿಯೋ. ಇನ್ನು ಮಳೆ ಬಂತು ಅನ್ಕೊಳ್ಳಿ, ಯಾರ ಲೆವೆಲ್ ಅಂದ್ರೆ ಮಾತೇ ಬರೋದಿಲ್ಲ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿ ತಿನಿಸುಗಳು ಯಾವುದು ಅಷ್ಟಾಗಿ ಸಿಗೋದಿಲ್ಲ. ಸೊ ನೀವೇ ಏನಾದ್ರು ಕ್ಯಾರಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಪಾರ್ಟ್ 2 ಯಾವಾಗ ಬರುತ್ತೆ ಅಂತಂದ್ರೆ ನಾಳೆ ಇಲ್ಲ ನಾಡಿದ್ದು ಕರೆಕ್ಟಾಗಿ 8 ಗಂಟೆಗೆ ಶಾರ್ಪ್ ಆಗಿ ಬಂದ್ಬಿಡುತ್ತೆ ನೈಟು. ಬರೀದಿರಾ ಚೆಕ್ ಮಾಡಿ ನೋಡಿ. ಹಾಗೆ ನಮ್ಮ ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಅಂತ ಬೆಲ್ ಐಕಾನ್ ತಪ್ಪದೆ ಹಾಕಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹುಷಾರು ಸರಿ ಹೋಗಿಲ್ಲ, ಮಾತಾಡ್ತೀನಿ. ನಾನು ನಾರ್ಮಲ್ ಆಗಿ ಇವಾಗ ಮಾತಾಡ್ತಿದ್ದೀನಿ, ಬಟ್ ಮೂಗು ಕ್ಲೋಸ್ ಆಗಿದ್ದಂಗೆ, ಮೂಗಲ್ಲಿ ಮಾತಾಡ್ತಿರಂಗೆ ಅನಿಸ್ತಾ ಇರುತ್ತೆ. ಪರವಾಗಿಲ್ಲ, ಮೊನ್ನೆಗಿಂತ ಇವಾಗ ಸ್ವಲ್ಪ ಹೆಲ್ತ್ ಸ್ವಲ್ಪ ಕ್ಯೂರ್ ಆಗಿದೆ. ಮೊನ್ನೆ ಅಂತೂ ನಿಜವಾಗ್ಲೂ ಯಾಕೆ ಹೇಳ್ತೀರಾ, ಹಂಗೆ ಬೆಡ್ಶೀಟ್ ಹಾಕೊಂಡು ಮಲ್ಕೊಬಿಟ್ಟಿದ್ದು, ಅಷ್ಟು ಹುಷಾರಿದ್ರಾಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ. ಇನ್ನು ನಾಳೆ ನಾಡಿದ್ದು ಇನ್ನೊಂದು 2-3 ದಿನದಲ್ಲಿ ಇದು ಕೋಲ್ಡ್ ಸರಿ ಹೋಗ್ಬಿಟ್ಟು ವಾಯ್ಸ್ ಕೂಡ ನಾರ್ಮಲ್ ಆಗಿ ಬಂದ್ಬಿಡುತ್ತೆ. ಬೇರೆ ಏನೋ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ, ನಾನು ಪಾರ್ಟ್ 2 ನಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪಾರ್ಟ್ 2 ತಲಕಾಡು ವ್ಲಾಗ್ ಇರುತ್ತೆ. ತಲಕಾಡಿನಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲಿಗೆ ಮುಗಿಸ್ಕೊಡ್ತೀನಿ. ಮತ್ತೊಂದು ಇಲ್ಲಿ ಸಿಗೋಣ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ. ಎಲ್ಲಾದ್ರೂ ಹೋಗಿದ್ರೆ ಹೆಲ್ಮೆಟ್ ಹಾಕೊಂಡು ಹೋಗಿ, ತುಂಬಾ ಸೇಫ್ ಆಗಿ ಗಾಡಿನ ಓಡಿಸಿ. ಟೈಮ್ ಹೇಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಿಂದ ಬೆಲ್ ಐಕಾನ್ ತಪ್ಪದೆ ಹಾಕಿ ಮಾಡ್ಕೊಳ್ಳಿ. ಮತ್ತೆ ನಾನು ಸಿಗೋಣ. ನೆಕ್ಸ್ಟ್ ವಿಡಿಯೋ. ಬಾಯ್.